ನಾರಿದ ಪುಸ್ತಕ. ನಾನು ಕಡಬ ತಾಲೂಕು ಕೊಣಾಜೆ ಗ್ರಾಮದ ನಿವೇದಿತ ಜ್ಞಾನಿಕ ಸಂಘದ ಸದಸ್ಯೆಯಾಗಿರುತ್ತೇನೆ. ನಾನು ಮಾತೃಶ್ರೀ ಗ್ರಂಥಾಲಯದಿಂದ ನಮ್ಮ ಊರಿನ ರಸಿಕರು ಎಂಬ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡಿರುತ್ತೇನೆ. ನಾವು ಗ್ರಂಥಾಲಯದಿಂದ ಪುಸ್ತಕಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಓದುವುದರಿಂದ ನಮ್ಮ ಜ್ಞಾನವು ವೃದ್ಧಿಯಾಗಿರುತ್ತದೆ. ಪುಸ್ತಕವು ಇದರಿಂದ ಹಲವಾರು ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ನನ್ನ ಹೆಸರು ಹೇಮಲತಾ. ನಾನು ಕಡಬ ತಾಲೂಕು ಕೊಣಾಜೆ ಗ್ರಾಮದ ನಿವೇದಿತ ಜ್ಞಾನ ವಿಕಾಸದ ಸದಸ್ಯೆಯಾಗಿದ್ದು, ನಾನು ಮಾತೃಶ್ರೀ ಗ್ರಂಥಾಲಯದಿಂದ ಬಿದಿರು ಮತ್ತು ಬೆತ್ತದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಪುಸ್ತಕವನ್ನು ಪಡೆದಿರುತ್ತೇನೆ. ಇದರ ಲೇಖಕರು ಸೂರ್ಯನಾರಾಯಣ ಹೆಗಡೆ, ಸಂಪಾದಕರು ಬೇಗು ರಮೇಶ್. ಈ ಪುಸ್ತಕದಿಂದ ಉತ್ತಮವಾದ ಲೇಖನವನ್ನು ಮೂಡಿ ಬಂದಿರುತ್ತದೆ. ಈ ಲೇಖನದಿಂದಾಗಿ ಅನೇಕ ಪ್ರಯೋಜನಗಳನ್ನು ಪಡೆದಿದೆ. ಬಿದಿರಿನಿಂದ ಅಂದರೆ ಸ್ವಉದ್ಯೋಗವನ್ನು ಕೂಡ ನಾವು ಮಾಡಬಹುದು. ಇದರಿಂದ ನಮಗೆ ಉತ್ತಮವಾದ ಸ್ವಾವಲಂಬನೆಯ ಬದುಕನ್ನು ಕೂಡ ನಾವು ಕಟ್ಟಿಕೊಳ್ಬಹುದು. ಕಡಬ ತಾಲೂಕು ಕೊಣಾಜೆ ನಿವೇದಿತ ಜ್ಞಾನಿಕ ಸದಸ್ಯೆಯಾಗಿದ್ದು, ನಾನು ಮಾತೃಶ್ರೀ ಗ್ರಂಥಾಲಯದಿಂದ ಅರಣ್ಯ ಮತ್ತು ಕೈಗಾರಿಕೆಗಳು ಎಂಬ ಪುಸ್ತಕವನ್ನು ಆಯ್ಕೆ ಮಾಡಿದ್ದು, ಇದರ ಸಂಪಾದಕರು ಬೇಗು ರಮೇಶ್ ರವರು. ಅರಣ್ಯ ಕೈಗಾರಿಕೆಗಳಿಂದ ಆಗುವ ಪ್ರಯೋಜನಗಳು ಹಾಗೂ ಅರಣ್ಯವನ್ನು ನಾವು ಬೆಳೆಸುವ ವಿಷಯ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗೂ ನಾವು ಪುಸ್ತಕವನ್ನು ಓದುವ ಅಭ್ಯಾಸ ಮಾಡಿಕೊಂಡರೆ ನಾವು ತಲೆ ಎತ್ತಿ ನಿಲ್ಲಬಹುದು ಹಾಗೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬಹುದು. ಹಾಗೆ ಮೊಬೈಲ್ ಹಾಗೂ ದೂರದರ್ಶನದಿಂದ ಆಗುವ ದುಷ್ಪರಿಣಾಮಗಳಿಗೆ ಬೆಳೆಸಿಕೊಳ್ಳದೆ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಕಾನೂರು ಹೆಗ್ಗಡತಿ ಎಂಬ ಕುವೆಂಪು ಅವರು ಬರೆದಿರುವ ಪುಸ್ತಕದ ಬಗ್ಗೆ ನಾವುಗಳು ವಿಶ್ಲೇಷಣೆಯನ್ನ ಮಾಡುವವರಿದ್ದೇವೆ. ಕುವೆಂಪು ಅವರು ಸಾಹಿತ್ಯ ಲೋಕದ ಮುಕುಟ ಎಂದರೆ ತಪ್ಪಿಲ್ಲ. ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಬಹಳ ಅಪೂರ್ವವಾದದ್ದು. ಇವರ ಕೃತಿಗಳಲ್ಲಿ ಕಾನೂರು ಹೆಗ್ಗಡತಿ ಬಹಳ ಸುದೀರ್ಘವಾದಂತಹ ಪುಸ್ತಕವಾದರೂ ಕೂಡ ಸಾಕಷ್ಟು ಜನಮನ್ನಣೆಯನ್ನು ಪಡೆದಂತಹ ಪುಸ್ತಕ. ಹೊಸತಾಗಿ ಓದುವವರಿಗೆ ಕಥೆಯನ್ನು ಓದಿಸಿಕೊಂಡು ಹೋಗುವುದಷ್ಟೇ ಅಲ್ಲದೆ ಕಥೆಯೊಳಗೆ ಇಳಿಯಬಲ್ಲಂತಹ ಒಂದು ಗಟ್ಟಿತನವನ್ನು ಈ ಕಥೆ ಹೊಂದಿದೆ. ಮುಖ್ಯವಾಗಿ ತೀರ್ಥಹಳ್ಳಿ ಭಾಗದ ಪರಿಸರ, ಅಲ್ಲಿನ ಆಚರಣೆ, ಅಲ್ಲಿನ ಭಾಷೆ, ಅಲ್ಲಿನ ವ್ಯಕ್ತಿತ್ವಕ್ಕೆ ಈ ಕೃತಿ ಬೆಳಕು ಚೆಲ್ಲುತ್ತದೆ. ಇದರ ಜೊತೆಗೆ ಕಥೆಯೂ ಕೂಡ ಬಹಳ ಸೊಗಸಾಗಿ ಮೂಡಿಬಂದಿದ್ದು ಆ ಕಾಲದ ಜೀವನ ಶೈಲಿಗೆ ಕನ್ನಡಿ ಹಿಡಿದಂತಿದೆ. ಮುಂದುವರೆದು ನೋಡೋದಾದರೆ ಮಹಿಳೆಯೊಬ್ಬಳ ಬದುಕಿನ ಏಳು ಬೀಳುಗಳು, ಆಕೆಯ ಜೀವನ ಶೈಲಿ, ಇಲ್ಲಿ ಬರುವಂತಹ ಬೇರೆ ಬೇರೆ ಪಾತ್ರಗಳ ಮೂಲಕ ಆಕೆಯ ಅಭಿವ್ಯಕ್ತಿಯ ಬಗ್ಗೆ ಕುವೆಂಪು ಅವರು ಬಹಳ ಸುಂದರವಾಗಿ ಚಿತ್ರಿಸುತ್ತಾ ಹೋಗುತ್ತಾರೆ. ಕಾನೂರು ಹೆಗ್ಗಡತಿ ಆಕೆಯ ಬದುಕಿನ ಬೇರೆ ಬೇರೆ ಹಂತಗಳಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ಆಕೆಯ ಹೆಣ್ತನ ಆಕೆಗೆ ನೀಡಿದಂತಹ ಹೆಗ್ಗಳಿಕೆ ಹಾಗೂ ಆಕೆಯಲ್ಲಿನ ಮನುಷ್ಯ ಸಹಜ ಕಾಮನೆಗಳು ಆಕೆಯನ್ನು ಯಾವ ರೀತಿಯಾಗಿ ಅಧಪತನದತ್ತ ಸೆಳೆಯಿತು ಎನ್ನುವ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖಗಳಿವೆ. ಇನ್ನು ಮುಂದುವರೆದು ನೋಡೋದಾದರೆ ಮನುಷ್ಯ ಸಹಜ ವಾತಾವರಣದಲ್ಲಿ ಸಾಮಾನ್ಯವಾಗಿ ಬದುಕುವ ಅವಶ್ಯಕತೆ ಏನು ಅನ್ನೋದರ ಬಗ್ಗೆ ಕೂಡ ಕುವೆಂಪು ಅವರು ಮಾತನಾಡ್ತಾ ಹೋಗ್ತಾರೆ. ಇಲ್ಲಿ ರಾಮಯ್ಯ ಎಂಬ ವ್ಯಕ್ತಿ ಆಧುನಿಕ ಮೌಲ್ಯಗಳ ಜೊತೆಗೆ ಕಂದಾಚಾರಗಳನ್ನು, ಹಿಂದಿನ ಕೆಲವೊಂದು ಮೂಢ ನಂಬಿಕೆಗಳನ್ನು ಹೇಗೆ ಹೀಗಳೆಯುತ್ತಾ ಹೋಗುತ್ತಾನೆ. ಅಲ್ಲದೆ ಬೇರೆ ಬೇರೆ ಪಾತ್ರಗಳು ತಮ್ಮದೇ ಆದ ರೀತಿಯಲ್ಲಿ ಸಾಮಾನ್ಯ ವರ್ಗದ ಜನರಿಂದ ಹಿಡಿದು ಮೇಲ್ಪಂಕ್ತಿಯವರೆಗೆ ಇರಬಹುದಾದಂತಹ ಕೆಲವೊಂದು ಕೆಟ್ಟ ಆಚರಣೆಗಳ ಬಗ್ಗೆ, ಹಾಗೆಯೇ ಬದುಕಿನಲ್ಲಿ ಇರಬೇಕಾದ ಸಾಮಾನ್ಯ ಕಾಳಜಿಯ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡ್ತಾ ಹೋಗುತ್ತೆ. ಹೆಣ್ತನಕ್ಕೆ ಸಾಕಷ್ಟು ಗೌರವವನ್ನು, ಅದೇ ರೀತಿಯಾಗಿ ಹೆಣ್ಣಿನ ಹಕ್ಕುಗಳ ಬಗ್ಗೆ ಕೂಡ ಈ ಕಾದಂಬರಿ ದನಿ ಎತ್ತುತ್ತೆ. ಮುಂದುವರೆದು ನೋಡೋದಾದರೆ ಬಹಳ ಸರಳವಾದ ಕಥೆ, ಸಾಮಾನ್ಯ ಬದುಕನ್ನು ಹೇಳೋದರಿಂದಾಗಿ ಸರ್ವೇ ಸಾಧಾರಣವಾಗಿ ಎಲ್ಲ ಓದುಗರಿಗೂ ಕೂಡ ಈ ಪುಸ್ತಕ ಹಿತ ಎನಿಸಬಲ್ಲದು. ಕಾನೂರು ಹೆಗ್ಗಡತಿ ಪುಸ್ತಕವನ್ನು ಚಿತ್ರವಾಗಿಯೂ ಕೂಡ ಗಿರೀಶ್ ಕಾರ್ನಾಡ್ ಅವರು ಅಭಿನಯಿಸಿ ನಿರ್ದೇಶಿಸಿದಂತಹ ಚಿತ್ರದಲ್ಲಿ ನಾವು ಕಾಣಬಹುದು. ಆದರೆ ಚಿತ್ರಕ್ಕಿಂತಲೂ ಪುಸ್ತಕದ ಓದು ಎನ್ನುವಂಥದ್ದು ಓದುಗರಿಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಕಟ್ಟಿಕೊಡಬಹುದು. ಚಿತ್ರ ಸುಂದರವಾಗಿಯೇ ಮೂಡಿಬಂದಿದ್ದಾಗ್ಯೂ ಕಥೆ ಇನ್ನಷ್ಟು ಸವಿಸ್ತಾರವಾಗಿ ಕಾನೂರು ಹೆಗ್ಗಡತಿಯ ಕನಸುಗಳನ್ನು ಓದುಗನ ಮುಂದೆ ಬಿಚ್ಚಿಡಬಹುದು. ಬಹುಶಃ ಒಬ್ಬ ಸರಳ ಓದುಗ ಅಥವಾ ಈಗಷ್ಟೇ ಓದನ್ನು ಆರಂಭಿಸಿದ್ದೇನೆ ಎನ್ನುವವನಿಗೂ ಕೂಡ
ಕಷ್ಟವಾಗದೆ ಓದಲು ಸಹಕಾರವನ್ನು ನೀಡಬಹುದಾದಂತಹ ಕೃತಿಗಳ ಪಟ್ಟಿಯಲ್ಲಿ ಕಾನೂರು ಹೆಗ್ಗಡತಿ ಕೃತಿಯು ಸೇರಿ ಹೋಗುತ್ತದೆ. ವೀಕ್ಷಕರೇ, ಸಾಮಾನ್ಯ ಓದುಗನಿಗೆ ಅಸಾಮಾನ್ಯವಾದ ಕಥೆಯನ್ನು ತಿಳಿದುಕೊಳ್ಳಬೇಕು ಎಂಬ ಉತ್ಸಾಹ ಇರುವುದೇ ಆದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕೃತಿ ಒಂದೊಳ್ಳೆ ಆಯ್ಕೆಯಾಗಬಹುದು. ಇಂತಹ ಇನ್ನೊಂದು ಕೃತಿಯ ಪರಿಚಯದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪುಸ್ತಕದ ಜೊತೆ ಬದುಕಿನ ಪಯಣವು ನಾರಿದ ಪುಸ್ತಕ.